ಗೈಸ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರಾ? ಇಷ್ಟು ರೆಡಿ ಆಗಿರೋದು ನೋಡಿ, ಬನ್ನಿ ಹೋಗ್ತಾ ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಗೈಸ್ ಇದೇ ಗಾಡಿ ತಗೊಂಡೋಗೋದು ಇವಾಗ. ಮಗನ ಜೋಳ ಸುಖವಾಗಲಿ. ಸರಿನಾ? ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಫುಲ್ ಫ್ಯಾಮಿಲಿ. ನನ್ನ ಮಗಂದು ಕೂದಲು ತೆಗ್ಸೋಕೆ ಹೋಗ್ತಾ ಇದ್ದೀನಿ ಗೈಸ್. ಕೂದಲು ಎಲ್ಲಿ ತೆಗ್ಸೋದು ಅಂದ್ಕೊಂಡ್ರೆ ಚಿತ್ರದುರ್ಗದಲ್ಲಿ ಗೈಸ್, ಯಾಕಂದರೆ ನಮ್ಮ ಮನೆ ದೇವರು ಅಲ್ಲೇ ಇರೋದು. ಚಿತ್ರದುರ್ಗಕ್ಕೆ ಈಗ ಎಂಟ್ರಿ ಆದ್ವಿ. ಫಸ್ಟ್ ಅಲ್ಲಿಂದ ಹೋಗಿದ್ದೆ ನಾವು ಹೂವು ತೊಗೊಳಕ್ಕೆ. ಹೂವು ಅಂದರೆ ಮನೆ ದೇವರಿಗೆ ಹೂವು. ಮನೆ ದೇವ್ರ ಸ್ಥಾನಕ್ಕೆ ಎಂಟ್ರಿ ಆದ್ವಿ. ಅದಾದಮೇಲೆ ಮನೆ ದೇವರೆಲ್ಲ ನೋಡ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಜೋಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಬಂದು ಕೂತ್ಕೊಂಡ್ರು. ಹಾಗೆ ನಮ್ಮ ಅವರು ಶಾಸ್ತ್ರ ಮಾಡಿದ್ರು. ಆಮೇಲೆ ನಮ್ಮ ಗೋಪಿಯವರು ಬಂದು ಫುಲ್ ಬೋಡ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ಹುಡುಗಿ ಕೊಟ್ಟು ನಾವು ಸ್ವಾಮಿಯರಿಗೆ ಹುಡುಗಿ ಕೊಟ್ಟು ಕಾಲು ಮುಕ್ಕೊಂಡ್ವಿ. ನಾ ಕಾಲು ಮುಕ್ಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ನನ್ನ ಮಗನಿಗೆ ಆಶೀರ್ವಾದಕ್ಕೋಸ್ಕರ. ಹಾಗಾಗಿ ನಮ್ಮ ಮನೆ ದೇವರಿಗೆ ಆಶೀರ್ವಾದ ಮಾಡಿಸ್ಕೊಂಡು ಅಲ್ಲಿಂದ ಪ್ರಸಾದ ತಿನ್ಕೊಂಡು ಗೈಸ್ ಎಲ್ಲ ಮುಗೀತು. ಎಲ್ಲ ಕಾರು ತುತ್ತಿಯಾರೆ. ಬರ್ರಿ ಹತ್ತು ಬರ್ರಿ ಕಾರು. ಕೂದಲೆಲ್ಲ ತೆಗ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಗನೇ ಮಗಲ್ಲಿ ನೋಡಪ್ಪ. ಗೈಸ್ ಆಡು ಮಲ್ಲೇಶ್ವರ ಮೃಗಾಲಯ ಚಿತ್ರದುರ್ಗದಲ್ಲಿರೋದು ಝೂ ಇದು. ಎಲ್ಲ ಥರ ಪ್ರಾಣಿ ಇದೆ. ಹಾಗೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದೀನಿ ನೋಡಿ. ನಾವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಆಡುಮಲ್ಲೇಶ್ವರ ತುಂಬ ಡೆವಲಪ್ ಮಾಡಿದ್ರು ಗೈಸ್. ಇದು ನಾವು ಬಂದಿದ್ದ ಟೈಮಲ್ಲಿ ಈ ಥರ ಇದ್ದಿದ್ದು ಗೈಸ್. ಈಗ ನೋಡ್ರೆ ಫುಲ್ ಡೆವಲಪ್ ಆಗಿದೆ. ನಮ್ದು ಏರಿಯಾ. ನನ್ನ ಮಗ ತುಂಬ ಆಕ್ಟಿವ್ ಆಗಿದ್ದ ಗೈಸ್. ಹಾಗಾಗಿ ನನ್ನ ಮಗನ ಸ್ವಲ್ಪ ಆಟ ಆಡಿಸ್ಕೊಂಡು ನನ್ನ ಮಗಳಿಗೂ ಆಟ ಆಡಿಸ್ಕೊಂಡು ಕ್ಯಾಂಟೀನ್ಗೆ ಹೋಗಿ ಸ್ವಲ್ಪ ನನ್ನ ಮಗನ ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ನಮ್ಮ ಮಗಳಿಗೂ ತಿನ್ನಿಸ್ಬಿಟ್ಟು ಅಲ್ಲಿಂದ ಹೋಗಿದ್ದು ನಮ್ಮ ಫಾರೆಸ್ಟ್ ಆಫೀಸ್ ಹತ್ರ. ಬರ್ತಾ ದಾರಿಯಲ್ಲಿ ಪ್ರಸಾದ ಸ್ವಲ್ಪ ಅವರಿಗೂ ಕೊಟ್ಟು ನಾವು ಅಲ್ಲಿಂದ ಬಂದಿದ್ದು ನಮ್ಮ ಪಾಪಗೆ ಕಿವಿ ಚುಸ್ಕೊಂಡು ನಮ್ಮ ಪಾಪಗೆ ತುಂಬ ಅಳ್ದಿದ್ದ. ಹಾಗೆ ಕಿವಿ ಚುಸ್ಕೊಂಡು ನಾವು ಅಲ್ಲಿಂದ ನಾವು ನಮ್ಮ ಊರಿಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಇತ್ತು ಇವತ್ತೇನು ಊರಿಗೆ ಹೋಗಿದ್ವಿ, ಏನು ಕಾರಣಕ್ಕೆ ಹೋಗಿದ್ವಿ ಅಂದರೆ ನನ್ನ ಮಗನದು ತಲೆ ಕೂದಲು ತೆಗ್ಸೋಕೆ ಹೋಗಿದ್ವಿ. ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಮ್ಮ ಪ್ರಯಾಣ ದಾವಣಗೆರೆಗೆ. ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.